ಹಾಯ್ ಫ್ರೆಂಡ್ಸ್, ನಾನು ಜ್ಯೋತಿ. ಈ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು, ಸ್ಲೀವ್ನ ಪರ್ಫೆಕ್ಟಾಗಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೆ, ಹಾಗೆ ತೋರ್ಸೋಣ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ನಾನು ಓಪನ್ ಇರೋ ಜಾಗ ಪಾದ್ರನ ಈ ಥರ ಹಾಕ್ಕೊಂಡಿದ್ದೀನಿ. 4 ಫೋಲ್ಡಿಗೆ ಹಾಕೋಬೇಕು. ನೋಡಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇಲ್ಲಿ ಲೆಂತ್ನ ತೊಗೋಬೇಕು. ಓಪನ್ ಇಲ್ದಿರೋ ಜಾಗದಲ್ಲಿ ನಾವು ಲೆಂತ್ ತೊಗೋಬೇಕು. ಎಕ್ಸ್ಟ್ರಾ ಇರೋದನ್ನ ಇದನ್ನ ಕಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ನೋಡ್ಕೊಳ್ಳಿ ಅಳತೆನ ಎಷ್ಟಿದೆ ಅಂತ. ಒಂದು ಕಂಕುಳಿನ ಸುತ್ತಳತೆ ಬಂದು 8 ಇಂಚ್ ಇದೆ ಇವ್ರದ್ದು ಕ್ಯಾಪ್ ಹೈಟು. ನೋಡಿ, ಇವ್ರದ್ದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ನನಗೆ ಪರ್ಫೆಕ್ಟ್ ಇದೆ ಅಂತ ಗೊತ್ತಿರೋದ್ರಿಂದ ನಾನು ಈ ಸ್ಲೀವ್ನೇ ಇಟ್ಕೊಂಡು ಕಟಿಂಗ್ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ 1/2 ಇಂಚ್ಗೆ ನಾವು ಸ್ಟಿಚ್ಚಿಗೋಸ್ಕರ 1/2 ಇಂಚ್ ಬಿಟ್ಕೊಳ್ಳೋಣ. ಈ ಥರ ಇಟ್ಕೊಳ್ಳಿ. ಈ ಥರ ಲೆಂತ್ನ ನೋಡ್ಕೊಳ್ಳಿ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ಲೀವ್ಸು. ಈಸಿಯಾಗೂ ನಿಮಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಮತ್ತು 1/2 ಇಂಚಿಗೆ ಒಂದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಸ್ಲೀವ್ ರೌಂಡಿಗೆ ಒಂದು ಮಾರ್ಕ್ ಮಾಡಿ, ಈ ಥರ ಈ ಕ್ಯಾಪ್ ಹೈಟಿಗೆ ಒಂದು ಈ ಥರ ನೋಡ್ಕೊಂಡು ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಇದನ್ನು ಸ್ಲೀವ್ನ ತೆಗಿಯೋಣ. ಇವಾಗ ತೆಗೆದು ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಲೈನ್ ಹಾಕ್ಕೊಳ್ಳೋಣ. 1/2 ಇಂಚು ಸ್ಟಿಚ್ಚಿಗೆ, ಮತ್ತು ಕ್ಯಾಪ್ ಹೈಟಿನ ಲೈನು ಸ್ಟಿಚಿಂಗ್ ಲೈನ ಹಾಕ್ಕೊಳ್ಳೋಣ. 2 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಈ ಥರ. ಮತ್ತು ಇವಾಗ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಕ್ಯಾಪ್ ಹೈಟ್ ಲೈನು. ಈ ಥರ ಲೈನ್ ಹಾಕ್ಕೊಂಡು ಇದು ನಾವೇನು 10.5 ಇಂಚ್ ಬರುತ್ತೆ ಇವ್ರದ್ದು ಸ್ಲೀವು. 10.5 ಇಂಚು ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ನಾವು. 10.5 11 ಇಂಚೇ ಬರ್ತಿದೆ ಇವ್ರದ್ದು. ನಾನು ಅಳತೆ ನೋಡಲಿಲ್ಲ ಸರಿ, ಇನ್ನೊಂದ್ಸಲ ನೋಡ್ತೀನಿ. ನೋಡಿ ಇವ್ರದ್ದು ಅಳತೆ ಏನಿದೆಯೋ ಈ ಥರ ನೋಡ್ಕೊಳ್ಳಿ. 10 ಮುಕ್ಕಾಲು ಬರ್ತಿದೆ. 10 ಮುಕ್ಕಾಲು ಇಲ್ಲಿಗೆ ಬರುತ್ತೆ. 10 ಮುಕ್ಕಾಲು ಪ್ಲಸ್ 1/2 ಇಂಚು. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ, ಲೈನ್ ಹಾಕ್ಕೊಳ್ಳಿ ಇಲ್ಲೊಂದು. ಮತ್ತು ನೀವು ಇಲ್ಲೇ ಆಪೋಸಿಟಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಆಪೋಸಿಟಿಗೆ ಲೈನ್ ಹಾಕ್ಕೊಂಡು ಇವ್ರದ್ದು ಎಷ್ಟಿದೆ ಕಂಕುಳಿನ ಸುತ್ತಳತೆ 8 ಇಂಚ್ ಅಲ್ವಾ, 8 ಇಂಚಲ್ಲಿ ಆಫ್ ಮಾಡ್ಕೊಳ್ಳಿ. ಆಫ್ಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ 1/2 ಇಂಚ್ ತೊಗೊಳ್ಳಿ. ಮತ್ತು ಇಲ್ಲಿಂದ 1/2 ಇಂಚು, 4 ಇಂಚಲ್ಲಿ ಹಾಫ್ ಅಂದರೆ 2 ಬರುತ್ತೆ. ಇಲ್ಲಿ 1/4 ಇಂಚ್ ಈ ಕಡೆ ಒಳಗಡೆ ತೊಗೊಳ್ಳಿ. 1/4 ಇಂಚ್ ಅಷ್ಟೇ ಸಾಕು. ಇಲ್ಲಿ 1/2 ಇಂಚು ನೋಡಿ, ಇಲ್ಲಿ 1/4 ಇಂಚು, ಇಲ್ಲಿ 1/2 ಇಂಚು ಇಲ್ಲಿಗೆ ಬರ್ತಿದೆ. ಇದು ತೊಗೊಂಡು ಇಲ್ಲಿ ಶೇಪ್ ಹಾಕ್ಕೊಡಿ. ಇವಾಗ ಇದ್ರ ಮೇಲೇ ಬಂದು ಈ ಥರ ಶೇಪ್ ಹಾಕ್ಕೊಳ್ಳಿ. ಮತ್ತು ಈ 1/4 ಇಂಚೇನು ಇಲ್ಲಿ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಫ್ರಂಟ್ ಶೇಪು ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ. ಫ್ರಂಟು ಇದೇನು ಪಾಯಿಂಟ್ ಇದೆಯಲ್ಲ ಹಾಫು, ಅಲ್ಲಿಂದ ಈ ಥರ ತೊಗೊಳ್ಳಿ. ಇದನ್ನು ನ್ಯಾಚ್ ಮಾಡ್ಕೊಳ್ಳೋಣ ನಾವಿವಾಗ. ಇಲ್ಲೊಂದು ನ್ಯಾಚು, ಮತ್ತು ಇಲ್ಲಿ 1/2 ಇಂಚಿಗೆ ಒಂದು ನ್ಯಾಚ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಈ ಥರ ಓಪನ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಮತ್ತು ಈ ಶೇಪ್ನ ತಕ್ಕೊಳ್ಳಿ. ಫ್ರಂಟು ನಾವು ಇದ್ರ ಈ ಲೈನ್ ಮೇಲೆ ಹೋಗಬೇಕು. ನೋಡಿ ಈ ಥರ ನೋಡಿ, ಈ ಥರ ತಕ್ಕೊಂಡು ಇಲ್ಲೊಂದು ನ್ಯಾಚ್ ಹಾಕ್ಕೊಡಿ. ಇದು ಸ್ಲೀವ್ಸು ಇಷ್ಟೇ ಫ್ರೆಂಡ್ಸ್, ಸ್ಲೀವ್ ಕಟ್ಟಿಂಗು ಆಗೋಯ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ಥರನೇ ಮಾಡಿ ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಏನೂ ರಿಂಕಲ್ಸ್ ಅನ್ನೋದು ಬರಲ್ಲ, ಅವಾಯ್ಡ್ ಆಗುತ್ತೆ ರಿಂಕಲ್ಸ್ ಎಲ್ಲ. ಈ ಥರ ಕಟಿಂಗ್ ಮಾಡೋದ್ರಿಂದ ಸೈಡ್ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ಇದು ಲೆವೆಲ್ ಇರೋದ್ರಿಂದ ಸೈಡ್ ಫಿಟ್ಟಿಂಗಲ್ಲೂ ಪ್ರಾಬ್ಲಮ್ ಬರಲ್ಲ. ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ.
ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.